ಈಗ ಪಬ್ಜಿ ಆಡ್ತಲೇ ಮೃತಪಟ್ಟಿದ್ದ. ಡೈಲಿ ಆಡೋದು, ಬೆಳಗ್ಗೆ ಸಾಯಂಕಾಲ ಡೈಲಿ ಆಡೋದು. ಅದು ಆಡೋದು ಬೇಡ ಅಂದ್ರೆ ಹೊಡಿಯೋಕ್ ಬರೋದು ನಮ್ಗೆ. ನೀನ್ ಹೋಗ್ತೇ ಇಲ್ಲ ಇಲ್ಲಿಂದ, ನೀನ್ ಕಾಲ್ ಮುರ್ದಾಕ್ತೀನಿ ಅಂತ ಒಂದ್ ಟೈಮ್ ನಮ್ ಕಾಲ ಮೇಲೆ ಕಾಲ್ ಮೇಲೆ ಹೊಡೆದಿರೋದು ಒಂದ್ ಟೈಮ್. ಅದು ಹೆಂಗ್ ಮಾಡಿದ್ರು ಮೊಬೈಲೇ ಕೊಡ್ತಾ ಇರ್ತಿಲ್ಲ. ಎಷ್ಟು ನಾವ್ ಹೇಳಿದ್ರು, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನೀವ್ ತಾಯಿ ತಂದೆ ಒಳ್ಳೆಯವರಲ್ಲ, ನಮ್ಗೆ ಸುಮ್ನೆ ಮೊಬೈಲ್ ಕಿತ್ಕೊಳ್ತೀರಾ, ಸುಮ್ನೆ ಅದು ಇದು ಕಿತ್ಕೊಳ್ತೀರಾ ಅಂತ ಹೆದರ್ಸೋದು ನಮ್ಗೆ. ಅದು ಹೆದ್ರ ಬಿಟ್ಟು ನಾವು 40,000 30,000 ಮೊಬೈಲ್ ಕೊಡೋದು. ನಾವು ಮಾತಾಡೋಕೆ ಅಂತ ಕೊಡಿದ್ರೆ ಅವರು ಪಪ್ಪಜಿ ಗೇಮ್ನೇ ಹಿಡ್ಕೊಂಡಿರ್ತಾರೆ. ವರ್ಷ 9 ಕಾಲ ಯಾವಾಗ ಇನಿ ಟೈಮ್ ಹಿಡ್ಕೊಂಡಿರ್ತಾರೆ. ನಮ್ಮ ಮಾತೇ ಕೇಳಿ ಡೈಲಿ ಆಡೋದು, ಬೆಳಗ್ಗೆ ಸಾಯಂಕಾಲ ಡೈಲಿ ಆಡೋದು. ಅದು ಆಡೋದು ಬೇಡ ಅಂದ್ರೆ ಹೊಡಿಯೋಕ್ ಬರೋದು ನಮ್ಗೆ. ನೀನ್ ಹೋಗ್ತೇ ಇಲ್ಲ ಇಲ್ಲಿಂದ, ನೀನ್ ಕಾಲ್ ಮುರ್ದಾಕ್ತೀನಿ ಅಂತ ಒಂದ್ ಟೈಮ್ ನಮ್ ಕಾಲ್ ಮೇಲೆ ಹೊಡೆದಿರೋದು ಒಂದ್ ಟೈಮ್. ಅದು ಹೆಂಗ್ ಮಾಡಿದ್ರು ಮೊಬೈಲೇ ಕೊಡ್ತಾ ಇರ್ತಿಲ್ಲ. ಎಸ್, ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಬಹಳ ಘೋರವಾದಂತಹ ದುರಂತ ಪ್ರಕರಣ ಇದು. 17 ವರ್ಷದ ಬಾಲಕ ಬಾಳಿ ಬದುಕಬೇಕಾದವನು ಪಬ್ಜಿ ಅಂತ ಆಟ ಆಡ್ತಾ ಹೃದಯಾಘಾತಕ್ಕೆ ಸಾವನ್ನಪ್ತಾನೆ ಅಂತಂದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ಕಾರಣ ಏನು? ವೈದ್ಯರು ಏನ್ ಹೇಳ್ತಾ ಇದ್ದಾರೆ ಈ ಸಾವಿಗೆ ಕಾರಣ? ಖಂಡಿತವಾಗಿಯೂ ಕೂಡ ಏನ್ ಇವತ್ತು ಮಾನವನ ಆವಿಷ್ಕಾರಗಳೇನಿದ್ದಾವೆ, ಆ ಆವಿಷ್ಕಾರಗಳು ಈ ಪ್ರಕೃತಿಯನ್ನು ಹೊರತುಪಡಿಸಿ ಏನೇನ್ ಮಾಡ್ತಿದ್ದಾನೆ ಅದನ್ನ ಅವನ ವಿನಾಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧವರೆಗೂ ಕೂಡ ಈ ಪಬ್ಜಿ ಗೇಮಿನ ಕ್ರೇಜಿಗೆ ಬಿದ್ದಿದ್ದಾರೆ, ಅದನ್ನೇ ಆಡ್ತಾರೆ. ಆ ಒಂದು ಗೇಮ್ ಅಲ್ಲಿ 5-6 ಜನ ಲಿಂಕ್ ಆಗ್ತಾರೆ, ಅಲ್ಲಿ ಗನ್ ತಗೊಂಡು ಶೂಟ್ ಮಾಡೋಂಥದ್ದು, ಅಲ್ಲಿ ಆ ಗೇಮ್ ನಲ್ಲಿ ಏನ ಹೋರಾಟಗಾರ ಇದ್ದಾನೆ ಅವನ ಜೊತೆನಲ್ಲಿ ಇವೆಲ್ಲರೂ ಪಾಲ್ಗೊಳ್ಳುವಂಥದ್ದು, ಈ ತರದನ್ನ ಕ್ರೇಜಿಗೆ ಬಿದ್ದು ಊಟ ತಿಂಡಿ ನಿದ್ರೆ ಎಲ್ಲ ವ್ಯಸನಿಗಳಾಗಿ ಮಾರ್ಪಡ್ತಾ ಇದ್ದಾರೆ. ಈ ವ್ಯಸನದಿಂದನೇ ಹೆಚ್ಚು ಕಡಿಮೆ ಅದನ್ನ ಈಗ ಕೆಲವರು ಡ್ರಗ್ಸ್ ತಗೊಳ್ತಾರೆ, ಕೆಲವರು ಗಾಂಜಾ ಹೊಡಿತಾರೆ, ಬೇರೆ ಬೇರೆ ರೀತಿಯಿಂದ ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾರೆ. ಅದೇ ರೀತಿಯ ವ್ಯಸನ ಕೂಡ ಇದು ಒಂದು. ಈ ಗೇಮಿನ ಗೀಣಿಗೆ ಬಿದ್ದವರು ಈ ರೀತಿಯ ವರ್ತಿಸ್ತಾರೆ. ಊಟ ತಿಂಡಿ ನಿದ್ರೆ ಎಲ್ಲವನ್ನೂ ಬಿಟ್ಟು ಅವರು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ವೈಯಕ್ತಿಕವಾಗಿ ಕೂಡ ಅವರ ಸಾಮಾಜಿಕ ಜೀವನದ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ. ಇಡೀ ಕೌಟುಂಬಿಕ ವಾತಾವರಣವನ್ನು ಕೂಡ ಹಾಳು ಮಾಡ್ಕೊಳ್ತಾರೆ. ಈ ಹುಡುಗ